ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬಹುಶಃ ಎಲ್ಲ ಸಂಚಿಕೆಗಳನ್ನ ನೀವು ನೋಡ್ತಾ ಬಂದಿದ್ದೀರಿ. ಅದರಲ್ಲೂ ಇತ್ತೀಚೆಗೆ ಅಂದ್ರೆ ಇದುವರೆಗೂ ಪ್ರಸಾರವಾಗಿರ್ತಕ್ಕಂಥ ಸಂಚಿಕೆ ದೆಹಲಿಯ ವಿಶೇಷ ಸಂಚಿಕೆಗಳು, ಅದನ್ನು ನೀವು ನೋಡಿದ್ದೀರಾ. ಅಂದ್ರೆ ಕರ್ನಾಟಕದಿಂದ ಆಚೆಗೂ ಕೂಡ ಅತ್ತೆ ಸೊಸೆಂದ್ರು ಅವರವರ ಬಾಂಧವ್ಯಗಳನ್ನ ಒಗ್ಗಟ್ಟಾಗಿ ಜೊತೆಗೆ ಹೇಗೆಲ್ಲ ಕಟ್ಕೊಂಡಿದ್ದಾರೆ ಅನ್ನುವಂಥ ಸಂಚಿಕೆಗಳನ್ನ ನೋಡಿದ್ದೀರಿ, ಬೆಂಬಲಿಸಿದ್ದೀರಿ. ಬಹಳ ಬಹಳ ಧನ್ಯವಾದಗಳ ಆ ವಿಷಯಕ್ಕೆ. ಸೊ ಆ ಒಂದು ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಈಗ ಮತ್ತೆ ನಾವು ಕರ್ನಾಟಕಕ್ಕೆ ವಾಪಸ್ ಬಂದಿದ್ದೀವಿ. ಸದ್ಯಕ್ಕೆ ಬೆಂಗಳೂರಿನ ಜಯನಗರದಲ್ಲಿದ್ದೀನಿ. ಇಲ್ಲಿ ಓರ್ಗಿತ್ತಿರಿದ್ದಾರೆ. ಸೊ ಮನೇಲಿ ಅತ್ತೆ ಸೊಸೆ ಸಂಬಂಧ ಎಷ್ಟು ಮುಖ್ಯ ಆಗುತ್ತೋ ಓರ್ಗಿತ್ತಿರು ಕೂಡ ಹೊಂದಾಣ್ಕೊಂಡು ಹೋಗೋದು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರ ಸಂಬಂಧ ಎಷ್ಟು ಗಟ್ಟಿ ಇದೆ, ಹೇಗಿದೆ ಎಲ್ಲನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ಹೇಗಿದ್ದೀರಿಲ್ಲ? ಸೊ ಇಡೀ ಕುಟುಂಬ ಜೋಶ್ ಆಗಿ ರೆಡಿಯಾಗಿ ಕಾಯ್ತಾ ಇದ್ದೀರಿ. ಯಾ ಖಂಡಿತ ಖಂಡಿತ. ವೀಕ್ಷಕರೇ, ಇಡೀ ಕುಟುಂಬ ಪ್ರೀತಿಯಿಂದ ನಮ್ಮನ್ನ ಒಳಗಡೆ ಬರಮಾಡ್ಕೊಂಡಿದ್ದಾಯಿತು. ಸೊ ಬನ್ನಿ ಹಾಗಾದರೆ ಓರ್ಗಿತ್ತಿರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನೀವೇನೇ ಹೇಳಿ, ಓರ್ಗಿತ್ತಿರು ಅಂದರೆ ಒಂದೇ ಥರದ ಬಳೆ ತೊಗೊಳ್ಳೋದು, ಒಂದೇ ಥರದ ಸರ ತೊಗೊಳ್ಳೋದು, ಸೊ ಒಂದೇ ಥರ ಚಪ್ಪಲಿ ತೊಗೊಳ್ಳೋದು, ಏನೋ ಒಂಥರ ಖುಷಿಯಪ್ಪ. ಸೊ ಅದೇ ಖುಷಿ ಇಲ್ಲಿ ಕೂತಿರೋರ್ಗೂ ಇದೆ. ಹೆಚ್ಚು ಕಡಿಮೆ ಒಂದೇ ಥರದ ಬಣ್ಣದ ಸೀರೆ ಉಟ್ಕೊಂಡು ಲವಲವಿಕೆಯಿಂದ ಕೂತಿದ್ದಾರೆ. ಸೊ ಬನ್ನಿ ವೆಲ್ಕಮ್ ಮಾಡೋಣ. ಸೊ ನನ್ನ ಎಡಭಾಗದಲ್ಲಿ ಹಿರಿ ಸೊಸೆ ಕೂತಿದ್ದಾರೆ, ಶ್ರೀಮತಿ ಮಾಲಾ ಸುರೇಶ್ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನನ್ನ ಬಲಭಾಗದಲ್ಲಿ ಕಿರಿ ಸೊಸೆ ಶ್ರೀಮತಿ ಕೋಕಿಲಾ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಸ್ವಾಗತ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಸೊ ಆರಾಮಿದ್ದೀರಿ, ಖುಷಿಯಾಗಿದ್ದೀರಾ? ಸರ್. ಆದ್ರೂ ಮೇಕಪ್ಗಿಂತ ಜಾಸ್ತಿ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದೇ ಅಲ್ವಾ ಬೇಕಾಗಿರುವಂಥದ್ದು. ನಮ್ಮ ಮನಸ್ಸಲ್ಲಿ ಎಷ್ಟು ಖುಷಿ ಇದೆ ಅನ್ನೋಂಥದ್ದು ಕಾಣೋದೇ ಮುಖದಲ್ಲಿ. ಸೊ ಅಷ್ಟು ಚಂದವಾಗಿ ಲಕ್ಷ್ಮ ರೆಡಿಯಾಗಿ ಕೂತಿದ್ದಾರೆ. ಕೋಕಿಲಾ ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ. ಓಕೆ. ಸೊ ನಿಮ್ಮ ಹೆಸರು ಮಾತ್ರ ಗೊತ್ತಿದೆ. ಸೊ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಪರಿಚಯ. ನನ್ನ ಹೆಸರು ಕೋಕಿಲಾ ಅಂತ, ಹೌಸ್ ವೈಫು. ನಮ್ಮ ಹಸ್ಬೆಂಡ್ ಬ್ಯಾಂಕಲ್ಲಿದ್ದರು, SBI ಅಲ್ಲಿದ್ದರು. ರಿಟೈರ್ಡ್ ಆಗಿದ್ದಾರೆ ಈಗ. ನನ್ನ ಮಗಳು BE ಮಾಡ್ತಾಳೆ, ರಿನಿ ಜೈನ್ ಅಂತ. ಎಷ್ಟು ವರ್ಷ ಆಯ್ತು ನಮ್ಮ ಮದುವೆ ಆಗಿ? 25 ವರ್ಷ. 25 ವರ್ಷ ಆಗಿದೆ. ಖುಷಿಯಾಗಿದ್ದೀರಿ? ಹೌದು ಸರ್. ಎಷ್ಟೇ ಆಗಲಿ ಯಜಮಾನ್ರು ಬ್ಯಾಂಕಲ್ಲಿ ಕೆಲಸ ಮಾಡಿದವರು, ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ. ಬ್ಯಾಂಕಲ್ಲಿ ಇದ್ದಿದ್ದು ಮಾತ್ರಕ್ಕೆಲ್ಲ ದುಡ್ಡಿರುತ್ತೆ ಅಂತೇನಿಲ್ಲ ಸರ್. ನಾವೆಲ್ಲ ಹಂಗೆ ಅನ್ಕೊಂಡ್ಬಿಡ್ತೀವಿ, ನಾವೆಲ್ಲ ಕೊಡೋದಿಲ್ಲ ಅವ್ರಿಗೆ. ಅಲ್ಲ, ಬ್ಯಾಂಕ್ ಅವರು ಇವ್ರಿಗೆ ಸುಮ್ಮನೆ ದಿನ ತಗೊಳೋಗಿಂತ ಮನೆಗೆ ಕೊಡಲ್ವಲ್ಲ. ಅದೇ ಖುಷಿಯಾಗಿರಿ. ಹಾಬೀಸ್ ಏನು ಮಾಡ್ತಿರ್ತೀರಿ ಫ್ರೀ ಟೈಮ್? ನಾನು ಕುಚ್ಚು ಕಟ್ಟೋದು, ಏನಾದ್ರು ಜರಿ ವರ್ಕು, ಆ ಥರದ್ದೆಲ್ಲ ತುಂಬ ಇಂಟ್ರೆಸ್ಟು ನನಗೆ. ಮೊದಲಿಂದಲೂ ಮಾಡ್ತೀನಿ. ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಮನೆ ಶಿಫ್ಟಿಂಗ್ ಆಯಿತು, ಆ ಟೈಮಲ್ಲಿ ಸ್ವಲ್ಪ 1 ಇಯರಿಂದ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಮೊದಲಿಂದ ಮಾಡ್ತಾಯಿದ್ದೆ. ಓಕೆ, ಸಂತೋಷ ಮೇಡಮ್. ಸೊ ವೀಕ್ಷಕರೇ, ಬನ್ನಿ ಹಾಗಾದರೆ ಇನ್ನು ಹಿರಿ ಸೊಸೆ ಮಾಲಾ ಅವ್ರು ಏನು ಹೇಳ್ತಾರೆ, ಅವ್ರ ಪರಿಚಯ ಮೇಡಮ್ ಪ್ಲೀಸ್. ನನ್ನ ಹೆಸರು ಮಾಲಾ ಅಂತ, ನಮ್ಮ ಹಸ್ಬೆಂಡ್ ಸುರೇಶ್ ಬಾಬು ಅಂತ. ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಆಫೀಸರ್ ಆಗಿದ್ದರು. ಓಕೆ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ? ನಮ್ಮ ಮದುವೆಯಾಗಿ 43 ವರ್ಷ ಆಯಿತು. 43 ಹೆಸರು ಕೇಳಕ್ಕೆ ಭಾರ ಅನಿಸ್ತಾ ಇದೆ ನನಗೆ, ಅಲ್ವಾ? ಅಷ್ಟು 43 ವರ್ಷಗಳ ಒಂದು ನಂಟಂದ್ರೆ ಸುಮ್ಮನೆ ಇಲ್ಲ ಮೇಡಮ್. ತುಂಬಾ ಇದೆ ಕಲಿಯುವಂಥದ್ದು, ನಾವು ಚಿಕ್ಕವರು. ಸೊ ನಿಮ್ಮ ಹಾಬೀಸ್ ಏನು? ನಾನು ಸ್ವೆಟರ್ ಹಾಕ್ತಿದ್ದೆ ಮೊದಲು, ಆಮೇಲೆ ಕುಚ್ಚು ಕಟ್ತಾ ಇದ್ದೆ, ಕ್ರಾಸ್ ಸ್ಟಿಚ್ ಬಟ್ಟೆಗೆಲ್ಲ ಇದು ಮಾಡಿದ್ದೀನಿ. ಅಷ್ಟೇ, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅಲ್ವಾ? ಅಷ್ಟೇ. ಬಿಡಿ 43 ವರ್ಷ ಆಯ್ತು. ಫಾಲ್ಸ್ ಎಲ್ಲ ಹಾಕ್ಕೊಂತಿದ್ವಿ. ಖುಷಿ ಅನ್ನೋದೇನು ನೋಡಿ, ಸೀರೆ ಅಂದ್ರೇನೆ ಶೃಂಗಾರ, ಅದೇ ಚಂದವಾಗಿರುತ್ತೆ. ಆ ಚಂದಕ್ಕೆ ಇನ್ನೂ ಸ್ವಲ್ಪ ಚಂದನ ಆ್ಯಡ್ ಮಾಡುವಂಥ ಶಕ್ತಿ ಇರೋದೇ ಮಹಿಳೆಯರಿಗೆ. ಖುಷಿಯಪ್ಪ ನಮಗಂತೂ. ಮೇಡಮ್ ಹೇಳಿ, ಸಾಮಾನ್ಯವಾಗಿ ಹೆಂಗಿರುತ್ತೆ ಮನೆಗಳಲ್ಲಿ ಅಂತಂದರೆ, ಹಿರಿ ಸೊಸೆ ಅವ್ರು ಬಂದು 43 ವರ್ಷ ಆಗಿದೆ, ನಿಮ್ದು 25 ವರ್ಷ ಆಗಿದೆ ಮದುವೆ ಆಗಿ. ಸೊ ಈಗ ಅವ್ರು ಬಂದಾದ ಮೇಲೆ ಅಥವಾ ಅವ್ರು ಬಂದಾಗ ಅವರದ್ದೇ ಆದಂಥ ಒಂದಷ್ಟು ಸಮಯ ಅಥವಾ ನಿಮ್ಮ ಲೈಫ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಇದಕ್ಕೆಲ್ಲ ಸಮಯ ಒಂದಿಷ್ಟು ತೊಗೊಂಡಿರ್ತೀರಿ. ಒಂದಷ್ಟು ವರ್ಷಗಳಾದ್ಮೇಲೆ ನೀವು ಬರ್ತೀರಾ. ಒಂದು ಕ್ವಶನ್ ಅಪ್ಪ, ಇದೇ ಒಂದು ಸಿಚುವೇಶನಿಗೆ ತಕ್ಕ ಒಂದು ಕ್ವಶನ್ ಕೇಳೋಣ. ಸಾಮಾನ್ಯವಾಗಿ ಹೆಂಗಿರುತ್ತೆ ಒಂದು ಮೆಂಟಾಲಿಟಿ ಅಂತಂದರೆ, ಹಿರಿ ಸೊಸೆ ಅಥವಾ ಹಿರಿ ಮಗ ಅಂದ್ರೇ ಒಂದು ಪ್ರಯಾರಿಟಿ ಇರುತ್ತೆ. ಅದು ನೋಡಿದ್ರೆ ಹಿಂಗಾಗ್ಬಿಡುತ್ತೆ ಅಂತಂದರೆ, ಅವ್ರಿಗೆ ಮಾತ್ರನಾ, ನಾವಲ್ವಾ, ಅವ್ರು ಮಾತ್ರನ ಸೊಸೆನಾ, ನಾವು ಸೊಸೆ ಅಲ್ವಾ, ನಾವು ಕಿರಿ ಸೊಸೆ ಅಲ್ವಾ. ಸೊ ಈ ಥರದ್ದೇನೋ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ. ಆ ಮೂಲಕ ಜಗಳ ಆಗುತ್ತೆ, ಆಗೆಲ್ಲ ಮನಸ್ತಾಪಗಳಾಗುತ್ತೆ, ಬೇರೆ ಆಗಿಬಿಡ್ತಾರೆ. ಸೊ ನಿಮ್ಮ ಮನೇಲಿ ಹೇಗೆ, ಏನು ಕೋಕಿಲಾ ಅವ್ರು ಬಂದಾಗ ಹೇಗಿತ್ತು, ಹೇಗೆ ಅಡ್ಜಸ್ಟ್ ಆದ್ರಿ ಅಥವಾ ಆದರೂ ಅವರಾದ್ರು? ಅಂದರೆ ನಮ್ಮದು ಟ್ರಾನ್ಸ್ಫರಬಲ್ ಜಾಬು.
ನಾವು ಬಂದಾಗ ಸ್ವಲ್ಪ ವರ್ಷ ಇಲ್ಲಿದ್ವಿ, Okay. ಆಮೇಲೆ ಬೇರೆ ಕಡೆ ಬೇರೆ ಬೇರೆ ಊರಿಗೆಲ್ಲ ಟ್ರಾನ್ಸ್ಫರ್ ಆಗ್ತಿತ್ತು. Okay. ಲಾಸ್ಟಲ್ಲಿ ಇಲ್ಲಿಗೆ ಬಂದ್ವಿ, ಬೆಂಗಳೂರಿಗೆ ಬಂದ್ವಿ. ಆವಾಗ ಆಮೇಲೆ ಇವ್ರದ್ದು ಆಗಿದ್ದು. ಓಕೆ, ನೋಡೋಣ ಕೋಕಿಲ ಬಂದಿದ್ದಾರೆ ಹೆಂಗ್ ನಿಭಾಯಿಸ್ತಾರೆ ಹಾಗೇನಿಲ್ಲ, ಬಂದ ವರ್ಷದಲ್ಲಿ ಯಾರಿಗೂ ಅಷ್ಟು ಗೊತ್ತಿರಲ್ವಲ್ಲ, ನಮ್ಗಾದ್ರೆ ಸ್ವಲ್ಪ ಎಲ್ಲ ಅನುಭವ ಇರುತ್ತೆ. ನಿಜ, ಕಲ್ತ್ಕೊಳ್ಳ ಆಮೇಲೆ ನಿಧಾನ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈಗ ನೋಡಿ, ಇವಾಗ ಅತ್ತೆ ಒಬ್ರು ಇರ್ತಾರೆ, ಅವ್ರ ಜೊತೆಗೆ ಒಂದು ಬಾಂಡ್ ಬೆಳೆಯೋದು ಒಂದ್ ಸವಾಲು, ಜೊತೆ ಹಿರಿ ಸೊಸೆನೂ ಇರ್ತಾರೆ, ಲೈಕ್ ಅವ್ರ ಜೊತೆಗೆ ಒಂದು ಬಾಂಡ್ ಬೆಳಿಬೇಕು. ಸೊ ಇದೆಲ್ಲ ಸವಾಲು ಇರುತ್ತಲ್ಲ. ನೀವು ದೊಡ್ಡವರಾಗಿ ಆ ಟೈಮ್ನ ಹೆಂಗೆ ಅವ್ರಿಗೆ ಕೊಟ್ರಿ ಅಡ್ಜಸ್ಟ್ ಆಗೋದಕ್ಕೆ, ಅಥವಾ ಏನೇನು ಕಲ್ಸಿದ್ರಿ ಈ ಮನೆ ವಾತಾವರಣದ ಬಗ್ಗೆ? ಹಾಗೇನಿಲ್ಲ, ಎಲ್ಲ ಕಲ್ತಿದ್ಲು. ಅಡುಗೆ ಮೊದಲು ಸ್ವಲ್ಪ ಬರ್ತಿರ್ಲಿಲ್ಲ, ಆಮೇಲೆ ಎಲ್ಲ ಕಲ್ತ್ಕೊಂಡ್ಲು. ಸಾಂಬಾರೆಲ್ಲ ಮಾಡ್ತಿದ್ರಿ, ಉಪ್ಪು ಖಾರ ಹಾಕೋದು ಗೊತ್ತಿರಲಿಲ್ಲ, ಹಂಗಲ್ಲ. ಹೇಳ್ಕೊಟ್ರಿ. ಮತ್ತೇನು ಇದ್ರಲ್ಲ, ಈಗ ಅತ್ತೆ ಮನೇಲಿಂದ ಅವ್ರದ್ದು ಮಾಡೋ ಮೆಥಡ್ ಬೇರೆ ನಮ್ಮ ತಾಯಿ ಮನೇಲೆ ಬೇರೆ ತರ ಇರುತ್ತೆ. Okay. ಹಂಗಾಗಿ ಬಂದ್ಮೇಲೆ ಅವ್ರು ನಾನು ಮಾಡೋಕ್ಕಿಂತ ಅವ್ರು ಮಾಡ್ತಾ ಇದ್ದಿದ್ದು, ಮತ್ತೆ ಅವರು ಮಾಡ್ತಾ ಇದ್ದಿದ್ದು ನೋಡಿ ಬಟ್ ನಾನು ಅವ್ರ ಜೊತೆ 1 year ಅಷ್ಟೇ ಇದ್ದಿದ್ದು. Okay. ಹಂಗಾಗಿ ಆ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಅವ್ರ ಹತ್ರ ನೋಡಿ ಕಲ್ತಿದ್ದೀನಿ ಅಷ್ಟೇ. ಏನ್ ಹೇಳ್ತೀರಿ ಈಗ? ನೀವು ಅದನ್ನ ಅರ್ಥ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ. ಸಾಮಾನ್ಯವಾಗಿ ನಮ್ಮ ವೀಕ್ಷಕರಿಗಾಗ್ಲಿ ಅಥವಾ ಸಮಾಜದಲ್ಲಿ ಆ ಥರದ ಪ್ರಸಂಗಗಳು ಇದೆ, ಅದಕ್ಕೆ ಅರ್ಧ ಜಗಳ ಆಗ್ಬಿಡುತ್ತೆ. ದೊಡ್ಡ ಮಗನಿಗೆ ಬೇರೆ ರೀತಿ, ಚಿಕ್ಕ ಮಗನಿಗೆ ಬೇರೆ ರೀತಿ, ಚಿಕ್ಕ ಸೊಸೆಗೆ ಬೇರೆ ರೀತಿ, ಈ ಥರದ್ದು ಏನೇನೋ ಇದೆ. ಸೊ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅತ್ತೆ ಆದವರು ಆ ಥರ ಹಿರಿ ಸೊಸೆ, ಕಿರಿ ಸೊಸೆ, ಮಧ್ಯ ಸೊಸೆ ಅವ್ರನ್ನ ಟ್ರೀಟ್ ಮಾಡೋದಾಗ್ಲಿ, ಅಥವಾ ಸೊಸೆಂದ್ರಾಗ್ಲಿ ಆ ಸಂದರ್ಭದಲ್ಲಿ ನಿಭಾಯಿಸೋದಾಗ್ಲಿ ಹೆಂಗಿರ್ಬೇಕು ಅಂತೀರಿ? ಅಲ್ಲ, ಅವ್ರ ಮೈಂಡ್ ಸೆಟ್ ಅಷ್ಟೇ ಸರ್ ಅದು. ನಾವು ಹೊಂದ್ಕೊಂಡು ಹೋದ್ರೆ ಅವರು ಹೊಂದ್ಕೊಂಡು ಹೋಗ್ತಾರೆ, ನಾವು ಜಗಳ ಮಾಡ್ಕೊಂಡು ಅವ್ರು ಹಂಗೆ ಹಿಂಗೆ ಅಂತ ಅದು ಸರಿ ಹೋಗಲ್ಲ. ಅವ್ರಿಗೆ ನಾವು ಸ್ವಲ್ಪ ಹೊಂದ್ಕೊಂಡು ಹೋಗೋದು, ಅವ್ರು ನಮ್ಗೊಂದು ಸ್ವಲ್ಪ ಹೇಳ್ಕೊಡೋದು ಮಾಡಿದ್ರೆ ಅಷ್ಟು ಜಗಳ ಆಗಲ್ಲ. ನಿಜ, ಅದೇ ಮುಖ್ಯ, ಇಲ್ಲಿ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದೇ ಮುಖ್ಯ ಅಂತೀರಿ. ಹೇಳಿ, ಸ್ವೆಟರ್ ಹವ್ಯಾಸ ಅಂದ್ರಿ, ಯಜಮಾನ್ರಿಗೆ ಸ್ವೆಟರ್ ಹಾಕ್ಕೊಟ್ಟಿದ್ದೆ? ಹಾಕಿದ್ದೀನಿ. ಅಬ್ಬಾ, ಎಷ್ಟು ವರ್ಷಗಳ ಹಿಂದೆ? ಒಂದು 10-12 ವರ್ಷದ ಹಿಂದೆ. ಇನ್ನು ಇದೆಯಾ ಅದು ಜಪಾನ್? ಇಲ್ಲ, ಅವಾಗ ಟೈಟ್, ಈಗ ದಪ್ಪ ಆಗ್ಬಿಟ್ಟಿದ್ದಾರೆ. ಇಲ್ಲ ಅದು ಹಂಗೆ. ಆಮೇಲೆ ಇದು ದಿವಾನ್ಗೆಲ್ಲ ಸೆಟ್ಗಳಿಗೆ ಕ್ರಾಸ್ ಸ್ಟಿಚ್ ಎಲ್ಲ ಮಾಡಿದ್ದೀನಿ, ಸೆಟ್ಟು. ಸೂಪರ್. ಒಟ್ನಲ್ಲಿ ಖಾಲಿ ಇರಲ್ಲ ನೀವು ಸಂಭವ. ಈಗ ಒಂದು 5-6 ವರ್ಷದಿಂದ ಏನು ಮಾಡ್ತಾ ಇಲ್ಲ. ಬಿಡಿ, 43 ವರ್ಷ ಆಗಿದೆ. ಎಂಜಾಯ್. ಬೆನ್ನು ಎಲ್ಲ ಬರ್ತಾ. ಎಸ್, ಸೂಪರ್ ಮ್ಯಾಮ್. ಹೇಗೆ ಅನ್ಸುತ್ತೆ ನಿಮಗೆ? ಅಥವಾ ಎಷ್ಟೋ ಮನೆಗಳಲ್ಲಿ ಇಂಥ ತಾರತಮ್ಯ ನಡೀತಾ ಇರುತ್ತೆ, ಅಥವಾ ಮನ್ಸಿಗೆ ಬೇಜಾರಾಗುತ್ತೆ, ಆ ಮೂಲಕ ಗಂಡಂದ್ರಿಗೆ ಬೇಜಾರಾಗುತ್ತೆ, ಎಷ್ಟೋ ನಡೆಯೋದು ಬಿಡುತ್ತಲ್ಲ. ನಾವು ಮನ್ಸಲ್ಲಿ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಕೋಪ ಬಂದಾಗ? ಎನಿ ಟಿಪ್ ಕೊಡ್ತೀರಾ? ಸೈಲೆಂಟ್ ಆಗಿಬಿಡ್ಬೇಕು ಅಷ್ಟೇ. ಟೈಮ್ ಬಂದಾಗ ಗೊತ್ತಾಗುತ್ತೆ. ಹೇಳಿದ್ರು ಅವ್ರು ಏನು ತಾಯಿಗೆ ಇದು ಮಾಡೋಕ್ಕಾಗಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಇಟ್ಕೊಂಡು ಹೇಳ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಈ ಗುಣ ಎಲ್ಲ ಬಿಟ್ಟಿದ್ರೆ ನೆಮ್ಮದಿ ಆಗಿರ್ತಿತ್ತು ಅಂತ ಅನ್ಸುತ್ತೆ. ಎಲ್ಲರಿಗೂ ಇರಲ್ಲ, ಮಾಡ್ಕೋಬೇಕು ನಾವು ಅಷ್ಟೇ. ಅಲ್ಲ, ಈಗ ಮನ್ಸಲ್ಲಿ ಇಟ್ಕೊಂಡು ಹಂಗೆ ಇರಕ್ಕಾಗಲ್ಲ, ಒಬ್ರ ಹತ್ರ ಆದ್ರೂ ಶೇರ್ ಮಾಡ್ಬೇಕು. ಅದನ್ನ ಗಂಡನ ಹತ್ರ ಹೇಳ್ತೀವಿ, ಬಿಡ್ತೀವಿ ಅಷ್ಟೇ. ಹಂಗೆ ಜಗಳ ಮಾಡಕ್ ಹೋಗೋದು ಎಲ್ಲ ಏನು ಮಾಡಿ. ಆ ಮೂಲಕ ಬಹುಶಃ ನೀವು ಹೇಳ್ತಿರೋದು, ನಾವು ಕಾನ್ವರ್ಸೇಷನ್ ನಡೆಸಿದ್ರು ಕೂಡ ಸಿಕ್ಕಾಪಟ್ಟೆ ಮೆಸೇಜ್ ಇದೆ ಅದರಲ್ಲಿ. ನಾವು ಅವ್ರಿಗೆ ಹೇಳ್ಕೊತೀವಿ, ಆ ಮೂಲಕ ಸಮಾಧಾನ ನಮಗಾಗುತ್ತೆ. ಒಂದ್ ಸ್ವಲ್ಪ ಹೊತ್ತು ನಾವು ಸುಮ್ಮನೆ ಬಿಡ್ಬೇಕು. ಇದು ಬಹಳ ದೊಡ್ಡ ಸೂತ್ರ ಅನ್ಸುತ್ತೆ. ಆ ವಿಷಯ ಬೆಡ್ರೂಮ್ ಇಂದ ಮನೆ ಹೊರಗಡೆ ಬರಲ್ಲ, ಇಲ್ಲಿ ಜಗಳಾಗಿ ಮನೆ ಹೊಸಲಾಟಿ 4 ಜನಕ್ಕೆ ತಿಳಿಯಲ್ಲ. ಸೊ ದಟ್ ಕುಟುಂಬನ ಕಾಪಾಡುವಂಥದ್ದಕ್ಕೆ ಇದು ಕೂಡ ಒಂದು ಸೂತ್ರ. ಏನಾದರೂ ಗಂಡ ಹೆಂಡತಿ ನಿಭಾಯಿಸ್ಕೊಂಡ್ಬಿಟ್ರೆ ಈ ಕಲ್ಮಶಗಳು ಅಥವಾ ಮನಸ್ಸಿನ ಏನೇ ಒಂದು ಎಡ್ರು ತೊಡ್ರುಗಳು ಯಾವುದಿರೋದಿಲ್ಲ ಅಂತ ಅನಿಸುತ್ತೆ. ಫೈನ್, ಹೊರಗಿತ್ತಿರು, ಇಷ್ಟು ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರುತ್ತಪ್ಪ ಅಂತ ಅನಿಸುತ್ತೆ ಅಲ್ವಾ? ಒಂದೇ ಮದುವೆ ಆಗಿ ಬಂದಾಗ ಒಂದೇ ಮನೆಗೆ ಒಂದೇ ಬಾಗಿಲಿರುತ್ತೆ, ಸ್ವಲ್ಪ ದಿನ ಆದಮೇಲೆ ಒಂದು ಮನೆಗೆ 106 ಬಾಗಿಲು ಆಗಿಬಿಡುತ್ತೆ ಅಲ್ವಾ? ಬೇಜಾರಾಗುತ್ತೆ ಅದು. ಬಟ್ ಈ ಮೂಲಕ ಒಂದು ಸಂದೇಶ ನಿಮಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ಸೊ ನೀವು ಹಾಗಾದರೆ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಆಡೋರಿದ್ದಾರೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ, ಅದಕ್ಕೂ ಒಂದು ಅರ್ಥ ಇದೆ ಆಟಕ್ಕೆ, ಏನು ಅನ್ನೋದನ್ನು ತಿಳಿಸ್ತೀನಿ. ಸೊ ಪುಟ್ಟೊಂದು ವಿರಾಮ ತೊಗೊಳ್ತೀನಿ. ಸೊ ವಾಪಸ್ ಬರ್ತೀನಿ, ಎಲ್ಲೋ ಹೋಗ್ಬಿಡಿ, ನೋಡ್ತಾ ಇರಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು. ಸೊ ಹೊರಗಿತ್ತಿರು ಖುಷಿಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಇಡೀ ಕುಟುಂಬನ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದಾರೆ. ಸೊ ಹೆಂಗೆ ಆಟ ಆಡ್ತಾರೆ ನೋಡೋಣ. ಫೈನ್, ಈಗ ಮೋಜಿನ ಆಟ ಏನಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ 5 ಶೀಟ್ ಇದೆ, ಬೇರೆ ಬೇರೆ ಬಣ್ಣದ್ದಿದೆ. ನಾನು ಇದನ್ನ ಒಂದು ಆರ್ಡ್ರಲ್ಲಿ ಇಡ್ತೀನಿ. ಇದನ್ನ ಓಕೆ, ಒಂದು ಆರೆಂಜು, ಆಮೇಲೆ ಬ್ಲ್ಯಾಕ್, ಈ ಥರ ಒಂದು ಆರ್ಡ್ರಲ್ಲಿ ಇಡ್ತೀನಿ ನಾನು. ಆಯಿತಾ? ಈಗ ನೀವು ನೋಡ್ಕೊಳ್ಬೇಕಿದ್ನ, ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ತೀನಿ ನಾನು. ಕಣ್ಣಿಗೆ ನಾನು ಬಟ್ಟೆ ಕಟ್ಟಿದಾದ್ಮೇಲೆ ನೀವೇ ಒಂದ್ಸರಿ ಆರ್ಡರ್ನ ಚೇಂಜ್ ಮಾಡ್ಕೋಬೇಕು. ಓಕೆ? ಸೊ ನಾನು ಇನ್ನೊಂದು ಕ್ವೆಶನ್ ಕೇಳ್ತೀನಿ ನಿಮಗೆ, ಇನ್ನೊಂದ್ಸರಿ ನೀವೇ ಆರ್ಡರ್ ಚೇಂಜ್ ಮಾಡ್ಕೋಬೇಕು. ಸೊ ಟೋಟಲ್ 2 ಸಾರಿ ನೀವು ಆರ್ಡರ್ ಚೇಂಜ್ ಮಾಡ್ಕೋತೀರಾ. 3ನೇ ಸಾರಿ ಮೊದಲು ಹೇಗಿತ್ತು ಹಾಗೆ ಅರೇಂಜ್ ಮಾಡಿ ಅಂತ ಹೇಳ್ತೀನಿ.
ಸೊ ನೋಡೋಣ ಎಷ್ಟು ನೆನಪಿನ ಶಕ್ತಿ ಇಟ್ಕೊಂಡು ಎಷ್ಟು ನೀವು ಏನೋ ಗ್ಯಾರಂಟಿ ಆಗಿ ವಾಪಸ್ ಅದೇ ಆರ್ಡರ್ ಇಡ್ತೀರಾ ಅನ್ನೋದೇ ಬ್ಲೈಂಡ್ ಫೋಲ್ಡ್ ಏನು ಹಾಕಲ್ಲ. ಫಸ್ಟ್ ನೀವು ನೋಡ್ಕೊಳ್ಳುವಾಗ ನೋಡ್ಕೊಳ್ಳಿ, ಅವಾಗಿರಲ್ಲ. ಆಮೇಲೆ ಬಟ್ಟೆ ಕಟ್ತೀನಿ, ಆಮೇಲೆ ನೀವೇ ಆರ್ಡರ್ ಚೇಂಜ್ ಮಾಡ್ತೀರಾ, ಮತ್ತೆ ನೀವೇ ಸರಿ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ತೆಗಿತೀರಾ? ಅಫ್ಕೋರ್ಸ್ ಹಂಗೆ. ಸರಿನಾ ಮಾಲಾ ಅವರೇ? ಶೋರ್ ಅಲ್ವಾ? ಸೊ ಫಸ್ಟ್ ಹಿರಿ ಸೊಸೆಯಿಂದ ಶುರು ಮಾಡೋಣ ಆಗಿದ್ರೆ. ಓಕೆ, ಸೊ ಎಷ್ಟೇ ಆಗಲಿ ಹಿರಿ ಸೊಸೆ ಅಲ್ವಾ, ನೋಡಿ ಪ್ರಯಾರಿಟಿ ಅವ್ರಿಗೆ ಇರುತ್ತೆ. ಬಿಡಿ, ನಿಮ್ಮ ಮನೇಲಿ ಹಂಗಿಲ್ಲ, ಆದ್ರೂ ಸುಮ್ಮನೆ ನಾವು ಪದ್ಧತಿ ಪ್ರಕಾರ ದೊಡ್ಡವ್ರಿಗೆ ಅಲ್ವಾ. ಓಕೆನಾ, ಇದು ನಿಮ್ಮ ಆರ್ಡರ್ ಸರಿನಾ? ಈಗ ನೀವು ನೋಡ್ಕೋಬೇಕಿದೆನಾ. ನಾನು ನಿಮ್ಗೆ ಇವಾಗ ಕಣ್ಣಿಗೆ ಬಟ್ಟೆ ಕಟ್ತೀನಿ. ರೆಡಿನಾ ಮಾಲಾ ಮೇಡಮ್? ರೆಡಿ. ಓಕೆ, ಸೊ ನೋಡೋಣ. ಜಿದ್ದಿ ಹಿರಿ ಸೊಸೆ ವರ್ಸಸ್ ಕಿರಿ ಸೊಸೆ, ಬಣ್ಣಗಳ ಜೊತೆಗೆ ಆಟ, ಅದಲು ಬದಲು ಯಾರು ಗೆಲ್ತಾರೆ. ಮಾಲಾ ಅವರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಗ್ಬಿಟ್ಟಿದೆ. ಓಕೆ, ಸೊ ಈಗ ಫಸ್ಟ್ ನೀವು ಆರ್ಡರ್ನ ಚೇಂಜ್ ಮಾಡಬೇಕಾಗತ್ತೆ. ಫಸ್ಟ್ ರೌಂಡಿಗೆ ನಿಮಗೆ ಚೇಂಜ್ ಮಾಡಿ. ಎಸ್, ಒಂದು ನಿಮಿಷ ಹಂಗೆ ಇರಿ, ನಾನು ಮರ್ತೋಗ್ಬಿಟ್ರೆ ಫೋಟೋ ತಗೊಂಡು ಇಟ್ಕೋಬೇಕಲ್ಲ, ಆಮೇಲೆ ನನ್ನ ಕೇಳ್ತಾರೆ ಇವರು. ಸೊ ನಾನು ಜಾಣ ಆಗ್ಬಿಡ್ತೀನಿ ಈ ಟೈಮ್. ಈಗ ಚೇಂಜ್ ಮಾಡಿ. ಇದೇ ಫಸ್ಟ್ ಅಲ್ವಾ? ಅಲ್ಲ, ಕಾಣಲ್ಲ ನಿಮಗೆ. ಅದೇ ಫಸ್ಟ್ ಇರೋದು, ಆರ್ಡರ್ ನಿಮಗೆ ಬಿಟ್ಟಿದ್ದು. ಓಕೆನಾ? ಓಕೆ. ರಂಗೋಲಿ ಯಾರು ಜಾಸ್ತಿ ಚೆನ್ನಾಗಿ ಹಾಕೋದು, ನೀವಾ ನಿಮ್ಮ ಅವ್ರಿಗಿತ್ತಿ ಕೋಕಿಲ ಅವರ? ಅವಳೇ ಹಾಕ್ತಾಳೆ, ನಾನು ಫಸ್ಟ್ ಹಾಕ್ತಿದ್ದೆ. ಈಗ ಅಷ್ಟು ರೂಢಿ ಇಲ್ಲ. ಎಲ್ಲದಕ್ಕೂ ನೀವು ಹಿಂಗೆ ಉತ್ತರ ಕೊಡ್ತಾ ಹಂಗಲ್ಲ, ಇದ್ದೀರಿ ಅಂತ ಇರೋದನ್ನ ಹೇಳ್ತಿದ್ದೀನಿ. ಹೌದಾ? ಬಣ್ಣ ಯಾರು ತುಂಬೋದು ಅದಕ್ಕೆ? ಬಣ್ಣ ಅವಳೇನೆ. ಅವರೇನೆ. ಓಕೆ, ಸೊ ಶಾಪಿಂಗ್ ಹೋಗೋ ಕ್ರೇಜ್ ಜಾಸ್ತಿ ಯಾರಿಗೆ? ಇಬ್ಬರಿಗೂ ಇದೆ. ಬಾರೆ ಕೊಕ್ಕಿಲ್ಲ ಅಂದ್ಬಿಟ್ಟು ಬ್ಯಾಗ್ ಹಾಕೊಂಡು ಹೋಗ್ತಾ ಇರೋದೆ ಅಷ್ಟೇ, ಮಾತಾಡಂಗೆ ಇಲ್ಲ. ಸೊ ನಿಮ್ಮ ಎರಡನೇ ರೌಂಡ್ ಆರ್ಡರ್ ಚೇಂಜ್ ಮಾಡೋದಕ್ಕೆ ಎಷ್ಟು ಚೇಂಜ್ ಮಾಡಿ? ಅದನ್ನೇ ಮಾಡ್ತೀನಿ. ತುಂಬ ಸ್ಮಾರ್ಟ್ ಆಗಿದ್ದಾರೆ ಮಾಲಾ ಅವರು. ಓಕೆ, ಹೇಳಿ, ನಿಮ್ಮ ಯಜಮಾನ್ರು ನೀವು ಇತ್ತೀಚೆಗೆ ಎಲ್ಲಿ ಹೋಗಿದ್ರಿ ಡಿನ್ನರ್ಗೆ? ಡಿನ್ನರ್ಗಾ? ಹಾಂ, ನಾವು ಎಲ್ಲ ಇಬ್ಬರೇ ಅಲ್ಲ, ಎಲ್ಲರೂ ಹೋಗಿದ್ವಿ, ಫ್ಯಾಮಿಲಿ ಫುಲ್. ನಾವಿಬ್ಬರೇನಾ? ಇಬ್ಬರೇ. ಇಲ್ಲೇ ಯಾವುದಕ್ಕೂ ಹೋಗಿಲ್ಲ. ರೀಸೆಂಟಾಗಿ ತಾಜಾ ತಿಂಡಿಗೆ ಹೋಗಿದ್ವಿ ಅಷ್ಟೇ. ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ತಿನ್ನೋ ಮಜಾ ಇರುತ್ತೆ, ಚೆನ್ನಾಗಿರುತ್ತಾ? ಅದೇ ಜೊತೆಗೆ ಹೋಗೋ ರೊಮ್ಯಾಂಟಿಕ್? ಇಲ್ಲ, ಎಲ್ಲರ ಜೊತೆ ಹೋಗೋದೇ ಚಂದ. ಸುಳ್ಳು ಹೇಳ್ತಾರೆ ನೋಡಿ, ಯಜಮಾನ ಜೊತೆಗೆ ಹೋಗೋದೇ ಇಷ್ಟ. ಅದೆಲ್ಲ ಮೊದಲಾಗಾಯ್ತು, ಈಗೇನಿಲ್ಲ. ಓಕೆ, ಈಗ ವಾಪಸ್ ಆರ್ಡರ್ ಇಡಿ. ಅದನ್ನೇ ಇರೋದು. ನೀವು ತುಂಬಾ ಜಾಣ್ರಪ್ಪ, ನೀವು ಸಿಕ್ಕಾಬಟ್ಟೆ ಜಾಣ್ರಾಗ್ಬಿಟ್ರಿ ನೀವು ಅಲ್ವಾ? ಸೊ ವೀಕ್ಷಕರೇ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ನೋಡೋಣ. ಡಿಸ್ಪ್ಲೇ ನಿಮಗೂ ಬರ್ತಾ ಇದೆ ಫಸ್ಟ್ದು. ಸೊ ನಾನು ಇಮೇಜ್ ತೆಗೆದಿಟ್ಕೊಂಡಿದ್ದೀನಿ ರೆಫರೆನ್ಸಿಗೆ. ಸ್ವಲ್ಪ ಜಾಣ್ರಾಗ್ಬೇಕಲ್ವ ನಾವು. ಸೊ ಈಗ ಮಾಲಾ ಅವರ ಕಣ್ಪಟ್ಟಿನ ತೆಗಿತಾ ಇದ್ದೀನಿ. ಮಾಲಾ ಅವರೇ, ಸಡೆ ಇದು ಈ ಕಡೆ ಬಂದ್ಬಿಟ್ಟು. ಅಲ್ಲ, ನಾನು ಹಂಗೆ ಇಟ್ಟಿದ್ದು. ಇಲ್ಲ, ನನ್ನ ತಪ್ಪು, ನಾನೇ ಜೋಡಿಸ್ತೀನಿ. ಅಲ್ಲ ಎರಡೇ ಜೋಡಿಸಿ ಅದು ಈ ಕಡೆ ಬಂದ್ಬಿಟ್ಟಿದೆ ಅಲ್ವಾ? ನೀವು ಸೋತಿಲ್ಲ ಆಟದಲ್ಲಿ, ನಾನೇ ಸೋತಿದ್ದೀನಿ. ಯಾಕೆ? ಸೊ ನೋಡಿ, ಇದು ಆರ್ಡರ್ ಇದ್ದಿದ್ದು ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮಿಸ್ ಮಾಡಿದ್ದೀರಲ್ಲ, ಒಂದು ಕಲರ್ ನೀವು ಮಿಸ್ ಮಾಡಿದ್ದೀರಾ. ಸೊ 1 ಪಾಯಿಂಟ್ ಕೆಳಗಿದೆ ಈಗ ನಿಮ್ದು. ಇದು ಮಾಡುವಾಗ ಅದು ಈ ಕಡೆ ಬಂದ್ಬಿಟ್ಟಿದೆ. ನೀವು ಸೋತಿಲ್ಲ. ಹಿಂಗೆ ಮಾಡಕ್ ಹೋಗಿ ಹಂಗಾಗಿ ವಾಪಸ್ ಮತ್ತೆ ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡಿದ್ದೆ ಅಷ್ಟೇ. ನೀವು ಸೋತಿಲ್ಲ, ನೀವು ಸೋಲಕ್ ಚಾನ್ಸ್ ಇಲ್ಲ ಮಾಲಾ ಅವರು. ಸೊ ನೋಡೋಣ, ಅಲ್ಲಿಗೆ ವೀಕ್ಷಕರೇ ಒಂದು ಕಲರ್ ಮಿಸ್ಪ್ಲೇಸ್ ಆಗಿದೆ ಇಲ್ಲಿ. ಸೊ ಈಗ ಕೋಕಿಲ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡೋಣ. ಕೋಕಿಲ ಅವ್ರೆ ನೋಡ್ಕೊಂಡಿದ್ದೀರಾ? ಹಾಂ, ಎಷ್ಟು ಕಲರ್ ಇವ್ರು ಮಿಸ್ ಮಾಡ್ಬೋದು? ಅದೇ ಸೋಲಲ್ಲ, ಹಿಂಗೆ ಮಾಡೋದು ಎಷ್ಟು ಮಾಡ್ಬೋದು? ಏನೋ ಮಾಡ್ಬೋದು ಅನ್ಸುತ್ತೆ ಕರೆಕ್ಟಾಗಿ ಅಲ್ವಾ? ಬಿಡಿ, ಸ್ಮಾರ್ಟ್ ಆಗಿ ಉತ್ತರ ಕೊಡ್ತೀರಪ್ಪ ನೀವು. ಸೂಪರ್. ನನಗಿಂತ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಸೊ ನೀವು ಸೋಲ್ತೀರೋ ಭಯ ಇದೆಯಾ? ಖಂಡಿತ ಗೆಲ್ತೀರಾ, ಡೋಂಟ್ ವೆರಿ. ಸೊ ಕಲರ್ ನೋಡ್ಕೊಂಡಿದ್ದೀರಾ ಆರ್ಡ್ರು? ನಾನು ಫೋಟೋ ತಗೊಂಡ್ಬಿಡ್ತೀನಪ್ಪ, ನನಗೊಂದು ರೆಫರೆನ್ಸ್ ಬೇಕು. ಎಸ್, ಓಕೆ. ಇವಾಗ ನಿಮಗೆ ಕಣ್ಪಟ್ಟಿ ಕಟ್ತಾ ಇದ್ದೀನಿ. ಕೋಕಿಲ ಅವರೇ ಸರ್ ನೋಡ್ಕೊಂಬಿಡಿ, ನೀವೇ ಗೆಲ್ಬೇಕು. ನೋಡಿ, ಮೇಕಪ್ ಅವ್ರದ್ದೇ ಚೆನ್ನಾಗಿದೆ, ಅಡುಗೆ ಅವ್ರದ್ದೇ ಚೆನ್ನಾಗಿದೆ, ರಂಗೋಲಿ ಅವ್ರದ್ದೇ ಚೆನ್ನಾಗಿದೆ. ಹೌದು, ಅವರೇ ವಿನ್ನೂ ಆಗಲಿ ಬಿಡಿ ಅಂತೀರಾ? ಇಬ್ರು ಆಗಬೇಕು ಯಾರಾದ್ರಲ್ಲ. ಓಕೆ, ಸೊ ಫಸ್ಟ್ ನೀವು ಆರ್ಡರ್ ಚೇಂಜ್ ಮಾಡಬಹುದು ಈಗ. ಕೋಕಿಲ ಅವರೇ ಸಿಕ್ಕಾಪಟ್ಟೆ ಕಲ್ತ್ಕೊಂಡ್ಬಿಟ್ಟಿದ್ದೀರಿ ಆಟನ ಅಲ್ವಾ? ಅದಕ್ಕೆ ಯಾವಾಗಲೂ ಫಸ್ಟ್ ಆಡಬಾರ್ದು. ಕರೆಕ್ಟ್, ನೋಡ್ಕೋಬಹುದು ಎರಡನೇ ಸತಿ ಅಲ್ವಾ? ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇಂಥ ಆಟದಲ್ಲಿ ಫಸ್ಟ್ ಆಡಬಾರ್ದು, ಊಟದಲ್ಲಿ ಮೊದಲು ಲಾಸ್ಟ್ ಊಟ ಮಾಡಬಾರ್ದು. ಬರೀ ಅನ್ನ ಮಜ್ಜಿಗೆ ಅಷ್ಟೇ ಸಿಗುತ್ತೆ. ಓಕೆ, ಸೊ ಫಸ್ಟ್ ಆರ್ಡರ್ ನೀವು ಚೇಂಜ್ ಮಾಡಿದ್ದೀರಾ? ಹೌದು. ಡನ್. ಹೌದು, ನೀವೆಲ್ಲಿ ಹೋಗಿದ್ರಿ ಡಿನ್ನರ್ಗೆ?
ರೀಸೆಂಟ್ ಆಗಿ? ಅದೇ ಅವ್ರು ಹೇಳ್ದಂಗೆನೆ ಒಟ್ಟಿಗೆ ಫ್ಯಾಮಿಲಿ ಜೊತೆ ಹೋಗಿದ್ವಿ ಅಲ್ಲ, ಅಷ್ಟೇ ನಿಮ್ಮ ಸರ್. ಯಜಮಾನ್ರ ಜೊತೆ ಇಲ್ಲ ಅದಾದ್ಮೇಲೆ ಹೋಗಿಲ್ಲ. ಅದು ಈಗ ಒಂದು 15 days ಬ್ಯಾಕ್ ಹೋಗಿದ್ವಿ ಅಷ್ಟೇ. ಓಕೆ ಓಕೆ. ಬಟ್ ನೀವು ರೊಮ್ಯಾಂಟಿಕ್ ಟೈಮ್ ಹಸ್ಬೆಂಡ್ ಜೊತೆಗೆ ಸ್ಪೆಂಡ್ ಮಾಡೋದು ಆ ಥರ ಇಷ್ಟನಾ, ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟನಾ? ನಮಗೆ ಎಲ್ಲರೂ ಒಟ್ಟೊಟ್ಟಿಗೆ ಇರಬೇಕು, ಅದೇ ಖುಷಿ. ಭಾರಿ ಸುಳ್ಳು ಹೇಳ್ತಾರೆ ಇವರು ಕೂಡ. ಎಸ್, ಈಗ ಸೆಕೆಂಡ್ ರೌಂಡ್ ಚೇಂಜ್ ಮಾಡಿ. ರೊಮ್ಯಾಂಟಿಕ್ ಮೂಡಿಂದ ಆಚೆ ಬನ್ನಿ. ಹೋಟೆಲಿಂದ ಹೊರಗೆ ಬಂದಿದ್ದೀರಾ. ಕಲಿಬೇಕು ನಾವು, ಕಲಿಯುವಂಥದ್ದು ಬಹಳ ಇದೆ ವೀಕ್ಷಕರೇ. ಕೋಕಿಲಾ ಅವರು, ಓಕೆ ಕೋಕಿಲಾ ಅವರೇ, ಪಕ್ಕ ಆಟ ಆಡಿದ್ದೀರಾ ಅಂತ ನಂಬಿಕೆ ಇದೆ ಅಲ್ಲ? ಅನ್ಕೊಂಡಿದ್ದೀನಿ. ಓಕೆ ಫೈನ್. ಈಗ ವಾಪಸ್ ಅದೇ ಆರ್ಡರ್ಗೆ ಆಗತ್ತಾ? ಅನ್ಕೊಂಡಿದ್ದೀನಿ, ಆಗ್ಬೋದು. ಶೋರಾ? ಪಕ್ಕ ಇರುತ್ತೆ ಅಂತನಾ? ಡನ್. ಓಕೆ, ತೆಗಿತಾ ಇದ್ದೀನಿ. ಸರಿ ಇದೆ. ಫೋಟೋ ತೆಗೆದಿರೋ ಇಮೇಜ್ ನನ್ನ ಹತ್ರ ಇದೆ. ಸರಿ. ಸೊ ವೀಕ್ಷಕರೇ, ಇಮೇಜ್ನ ನಾನು ನಿಮಗೂ ತೋರಿಸ್ತಾ ಇದ್ದೀನಿ. ಸೊ ಆರ್ಡರ್ ಸೇಮ್ ಆಗಿದೆ. ಬನ್ನಿ ಚಪ್ಪಾಳೆ ಕೋಕಿಲಾ ಅವರು. ಕೈ ಇಟ್ಕೋಬೇಕಾಯ್ತು ಅಷ್ಟೇ, ಬೆರಳು ಇಟ್ಕೋಬೇಕಾಯ್ತು. ಲಾಸ್ಟೇ ಹಿಡಿದ್ ನಾನು. ಹೌದು, ಕೈ ಒಂದ್ ಕೈಯಲ್ಲೇ ಮಾಡಿದ್ರಿ. ಅದು ಅದೇ ಪಕ್ಕ ಇದ್ದಿದ್ದು ಗೊತ್ತಾಗಲ್ಲ. ನಾನು T20 ಆಟ ಆಡಿಸ್ದಂಗೆ ಆಗ್ತಿದೆ ಇಲ್ಲಿ. ಏನ್ ಡಿಸ್ಕಷನ್ ಮಾಡ್ತಾನೆ ಇದ್ದಾರೆ. ನೋಡಪ್ಪ, ಆಟದ ರೂಲ್ಸ್ ಪ್ರಕಾರ ಕೋಕಿಲಾ ಅವ್ರು ಗೆದ್ದಿದ್ದಾರೆ. ಫಸ್ಟ್ ಚಪ್ಪಾಳೆ ಕೊಟ್ಬಿಡೋಣ ನಾವು ಅದಕ್ಕೆ. ಬಟ್ ಆಟಕ್ಕೊಂದು ಉದ್ದೇಶ ಇದೆ, ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಇದು. ಈಗ ಓರ್ಗಿತ್ತಿರು ಅಂದ್ರೆ ಮನೇಲಿ ಇದ್ದೇ ಇರ್ತಾರೆ. ಓರ್ಗಿತ್ತಿ ಬಂದು ಖಾರ ಡಬ್ಬ ಒಂದ್ ಕಡೆ, ಸಕ್ಕರೆ ಡಬ್ಬ ಒಂದ್ ಕಡೆ, ಉಪ್ಪಿನ ಡಬ್ಬ ಒಂದ್ ಕಡೆ ಒಂದು ಆರ್ಡರ್ ಇಟ್ಟೋಗಿರ್ತಾರೆ. ಕೋಕಿಲಾ ಅವ್ರು ಬರ್ತಾರೆ, ಇಲ್ಲಿ ತಗೊಂಡು ಇಲ್ಲಿ ಇಡ್ತಾರೆ, ಇಲ್ಲಿ ತಗೊಂಡು ಇಲ್ಲಿ ಇಡ್ತಾರೆ. ಇಲ್ಲಿ ಯಾಕೆ ಹಂಗಿಟ್ಟೆ, ಅಲ್ಲಿ ಯಾಕೆ ಹಿಂಗಿಟ್ಟೆ ಅನ್ನೋ ಜಗಳಗಳು ಆಗ್ತಿರುತ್ತೆ ಅಲ್ವಾ? ನಂಗೇನು ಗೊತ್ಕಣೆ, ಸಕ್ಕರೆ ಡಬ್ಬ ಇಲ್ಲಿ ಹಿಂಗೆ ತಗೊಂಡೆ, ಹಿಂಗೆ ಹಾಕದೆ, ನೋಡಿದ್ರೆ ಅದು ಉಪ್ಪು ಹಿಂಗೆ ಅದ್ಲು ಬದಲಾದಾಗೂ ಜಗಳ ಆಗ್ತಾವಲ್ಲ, ಹಂಗೆಲ್ಲ ಜಗಳ ಆಡಬಾರ್ದು. ಬೆರಳಿಟ್ಟು ನಿಧಾನವಾಗಿ ಯಾವ್ದಂತ ತಗೊಂಡು ಹಾಕಿ ಮತ್ತೆ ವಾಪಸ್. ವೀಕ್ಷಕರೇ, ಇದು ಒಂದು ಕಾರಣ. ಅಂದ್ರೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಈ ಲವಲವಿಕೆ ಅಥವಾ ಈ ಜೊತೆ ಕೂಡಿದಾಗ ಏನೊಂದು ಖುಷಿ ಇತ್ತಲ್ವಾ, ಅದು ಯಾವಾಗಲೂ ಪ್ರತಿಕ್ಷಣ ಸಂಬಂಧದ ನಡುವೆ ಇರಬೇಕು ಅನ್ನುವಂಥದ್ದೇ ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶ. ಅತ್ತೆ ಸೊಸೆ ಆಗಿರಬಹುದು ಅಥವಾ ಓರ್ಗಿತ್ತಿರಾಗಿರಬಹುದು, ಕುಟುಂಬಗಳು ನಿಂತಿರೋದೇ ಈ ಸಂಬಂಧಗಳ ಮೇಲೆ, ಬಲವಾಗಿ ನಿಂತಿವೆ. ಹಾಗಾಗಿ ಆಟಗಳ ಜೊತೆಗೆ ಸಂಬಂಧಗಳನ್ನು ನಾವು ಸಂಭ್ರಮಿಸೋಣ. ಅದೇ ಇವತ್ತಿನ ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶ ಆಗಿತ್ತು. ಸೊ ಬನ್ನಿ, ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಹಾಡೋರಿದ್ದಾರೆ. ಹಾಡ್ತಾ ಅಡುಗೆನೂ ಮಾಡೋರಿದ್ದಾರೆ, ಡ್ಯಾನ್ಸು ಮಾಡೋರಿದ್ದಾರೆ. ಸದ್ಯಕ್ಕೆ ಹೆಂಗೆ ಆಡ್ತಾರೆ ಕೇಳೋಣ ಮುಂದಿನ ರೌಂಡಲ್ಲಿ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. ಸೊ ಮಿಸ್ ಮಾಡ್ಕೊಳ್ತಾ ಇರಿ ನಮ್ಮನ್ನ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದಿರು. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಎಷ್ಟು ಚೆನ್ನಾಗಿ ಹಾಡ್ತಾರೆ ಮಾಲಾ ಅವರು, ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ಹಾಡಿದ್ದೆ, ನನ್ನ ಹಾಡು ಚೆನ್ನಾಗಿದೆಯಾ, ಕೋಕಿಲಾ ಅವ್ರ ಹಾಡು ಚೆನ್ನಾಗಿದೆ ನೋಡಿ. ಎಲ್ಲ ನಾನು ಕೇಳಿದೆ, ನಿಮ್ಮಿಬ್ರಲ್ಲಿ ಯಾರು ರಂಗೋಲಿ ಚೆನ್ನಾಗಿ ಹಾಕ್ತೀರಾ, ಅಡುಗೆ ಯಾರು ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಕೇಳಿದೆ, ಡಾನ್ಸು ಕೇಳಿದೆ. ಹಾಡು ಯಾಕೆ ಕೇಳಲಿಲ್ಲ ಹೇಳಿ? ಈಗ ಗೊತ್ತಾಗುತ್ತಲ್ಲ ಅಂತ. ಓಕೆ, ಸೊ ಹೇಗೆ ನೀವು ಒಬ್ಬರೇ ಆಡ್ತೀರಾ ಅಥವಾ ಹೇಗೆ? ಇಲ್ಲ, ನಾನು ನನ್ನ ಜೊತೆ ವರ್ಷಲ್ ಮಗಳು ಅವಳು ಹೇಳ್ತೀನಿ, ನಯನಾ ಅಂತ ಹೇಳ್ತಾರೆ. ವರ್ಷಲಿ ನಿಮಗೆ ಮಗಳಾಗ್ತಾರೆ ನಯನಾ. ಓಕೆ, ನಿಮಗೆ? ನನ್ನ ಮಗಳು ರಿನಿ ಜೈನ್ ಅಂತ, ಅವ್ರು ಬರ್ತಾರೆ. ಅವ್ರೇನಾಗಬೇಕು ವರ್ಷಲಿ ನಿಮಗೆ? ನನ್ನ ಮಗಳು. ಒಟ್ಟಿನಲ್ಲಿ ಇಬ್ರು ಓರ್ಗಿತ್ತಿರು ಮಕ್ಕಳ ಸಪೋರ್ಟಿಂದ ಹಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ವೆಲ್ಕಮ್ ಮಾಡೋಣ ರಿನಿ ಹಾಗೇನೆ ನಯನಾ ಅವರನ್ನ. ಸೊ ಪ್ಲೀಸ್ ವೆಲ್ಕಮ್. ನಮಸ್ಕಾರ ರಿನಿ ಅವರೇ ಆ್ಯಂಡ್ ನಯನಾ ಅವರೇ, ನಮಸ್ಕಾರ. ಸೊ ಓಕೆ ವೀಕ್ಷಕರೇ, ಟೀಮ್ ರೆಡಿ ಆಗಿದೆ. ಇವಾಗ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ. ನೀವು ಗೊತ್ತಿದ್ದ ಹಾಗೇನೆ ಹೆಂಗೆ ಗೊತ್ತಾಗುತ್ತೋ ಗೆಸ್ ಮಾಡಿ ಕಂಟಿನ್ಯೂ ಆದರೂ ಮಾಡಬಹುದು, ಅಥವಾ ನೀವು ಪಲ್ಲವಿಯಿಂದನಾದರೂ ಹಾಡ್ಬೋದು. ಓಕೆ, ಬರೀ 3 ಇರುತ್ತೆ ವೀಕ್ಷಕರೇ. ಸೊ ನೀವು ಕೂಡ ಎಂಜಾಯ್ ಮಾಡಿ. ಸೊ ಮೊದಲೇ ಹಾಡು ಈ ರೀತಿಯಾಗಿದೆ. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಬಂತು ನಮ್ಮ ಹಿರಿ ಸೊಸೆ ಮಾಲಾ ಅವ್ರಿಗೆ 1 ಪಾಯಿಂಟ್ ಸಿಕ್ಕಿದೆ. ಸೊ ರಿನಿ ಗೆಲ್ಬೇಕು ನೀವು. ಸೊ ಸಿಕ್ಕಿದೆ 1 ಪಾಯಿಂಟ್, ಕಂಗ್ರಾಟ್ಸ್. ಸೊ ಮುಂದಿನ ಹಾಡು ನೋಡೋಣ. ಈ ರೀತಿಯಾಗಿದೆ, ತುಂಬ ಚೆನ್ನಾಗಿರೋ ಹಾಡು, ಸಿಕ್ಕಾಪಟ್ಟೆ ನೋಡೋಕ್ಕೂ ಚೆನ್ನಾಗಿದೆ ಈ ಹಾಡು. ಪ್ರೀತಿ ಅಂದರೆ ಗೊತ್ತೇ ಇಲ್ಲ ನನಗೆ, ಪ್ರೀತಿಯೇ ಚಂದಿರ ಬಂದ ಹುಣ್ಣಿಮೆ ರಾತ್ರಿ,
ಆಗಿ ಬಂದ ರಾತ್ರಿ ಹಾಯಾಗಿ ನಾ ಮಲಗಿರಲು ನನ್ನ ಹಾಸಿಗೆ ನನ್ನೂಗಿತು ಇನ್ನೆನ್ನ ಅಲ್ಲನದು ಕೆಂದಿತು ಲಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನದು ಕೆಂದಿತು. ಸೊ ಪಾಯಿಂಟ್ ಏನೀಗ ಯಾರು ಕೊಡಬೇಕು? ಜೋರಾಗಿ ಒಟ್ಟಿಗೆ ಗೆಸ್ ಮಾಡಿದ್ದೀರಾ, ಆಬ್ವಿಯಸ್ಲಿ ಪಾಯಿಂಟ್ ಇಬ್ರಿಗೂ ಕೊಡಬೇಕಾಗತ್ತೆ. ಸೊ ಈ ಕಡೆಗೆ ಕೋಕಿಲ ಅವ್ರಿಗೂ ಟೀಮ್ ಸಿಕ್ಕಿದೆ ಆ್ಯಂಡ್ ಮಾಲಾರ ಟೀಮ್ ಅವ್ರಿಗೂ ಸಿಕ್ಕಿದೆ. ಲಾಸ್ಟ್ ಸಾಂಗ್ ಇದೆ, ಭಾಳ ಖುಷಿ ಇದೆಯಲ್ಲ ಈ ಸಾಂಗ್. ಹೌದು, ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆಯಪ್ಪ. ಅವಾಗ ಆ ಟೆಕ್ನಾಲಜಿ ಅಷ್ಟು ಕಡಿಮೆ ಇದ್ದಿದ್ದ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಇವತ್ತು ಅದು ಹೊಸತನ ಕೊಡುತ್ತೆ. ಸೂಪರ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸಾಂಗ್ ಈ ರೀತಿಯಾಗಿದೆ. ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವಕ್ಕೆ ರೆಕ್ಕೆ ತಂದವನೇ ಬಾನಿಗೇರಿ ಹಾರುವ ಬಾಸೆ ಒಳವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ರೂಪ ನೋಡಿ ಅದೇನು ಹಾಗೆ ಸಂದಯ ಹುಚ್ಚು ಹುಡುಗ ನೀನು ಚೀಕಣೆ ನಾನು ಫಾಸ್ಟ್ ಹೇಳ್ಬೇಕು. ಇವಾಗ ನೀವು ಗೆಸ್ಟ್ ಅಂತೂ ಮಾಡಿದೀರ, ಒಪ್ಕೋತೀನಿ. ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ ಜೀವನ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ. ಸೂಪರ್ ಅಪ್ಪ, ಇಬ್ರು ಗೆಸ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಹಾಡು ಹೇಳೋದು ಇಂಪಾರ್ಟೆಂಟು ಆಗಿತ್ತಲ್ವಾ, ಇಬ್ರು ಸ್ಟ್ರಕ್ ಆಗಿದ್ದಾರೆ. ಬಟ್ ಆದ್ರೂ ಮಾಲಾ ಅವರು ಒಂಚೂರು ಜೋರು ಮಾಡಿ ಕುಣಿದು ಬಿಟ್ರು ಒಂದೇ ಸರಿ. ಅಲ್ಲ, ನಮ್ಗೆ ಹಿಂದೆ ಇದು ಅವರು ಎಲ್ಲ ಚೆನ್ನಾಗಿ ಹೇಳಿದ್ರು, ಚೆನ್ನಾಗಿದ್ದು ಕೊಟ್ರು. ಟೀಮ್ ಅಂದ್ರೆ ಏನ್ರಿ ತಮಾಷೆ? ಮತ್ತೆ ಆಬ್ವಿಯಸ್ಲಿ ಮಾಲಾ ಅವರ ಟೀಮ್ 2 ಪಾಯಿಂಟ್ ತಗೊಂಡಿದೆ. ಸೊ ಕಂಗ್ರಾಟ್ಸ್, ಅಭಿನಂದನೆಗಳು ತಮಗೆ. ಹಾಡೋದಕ್ಕೂ ಒಂದು ಉದ್ದೇಶ ಇದೆ. ಅಗೇನ್ ಸ್ಮಾರ್ಟ್ ಮೋಜಿನಾಟಕ್ಕೆ ಹೇಗೆ ಒಂದು ಉದ್ದೇಶ ಇತ್ತು, ಸ್ಮಾರ್ಟ್ ಸಿಂಗಿಂಗಿಗೆ ಕೂಡ ಒಂದು ಉದ್ದೇಶ ಇದೆ. ಈ ಹಾಡುವ ಒಂದು ಲವಲವಿಕೆ ಅಥವಾ ನಮ್ಮ ಮನಸ್ಸಲ್ಲಿ ಅದು ಹೊಸತನ ಯಾವಾಗಲೂ ಕೊಡುತ್ತೆ, ಮನೇನ ಒಂದು ವಾತಾವರಣನೇ ಚೇಂಜ್ ಮಾಡುತ್ತೆ. ಸೊ ನೀವು ಕೂಡ ಅಷ್ಟೇ, ಮನೇಲಿ ಸಮಯ ಇದ್ದಾಗ ಅಡುಗೆ ಮಾಡುವಾಗ ಹಾಡಿ, ಸಂಗೀತಕ್ಕೆ ಆ ಶಕ್ತಿ ಇದೆ. ಯಾವಾಗಲೂ ನಾವು ಇದೇ ಮಾತನ್ನೇ ಹೇಳೋದು. ಸೊ ಗುನುಗಿ ಖುಷಿ ಪಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಪೋರ್ಟ್ ಮಾಡಿದಂಥ ರಿನಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ನೈನಾ ಅವರೇ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಿ ಅಲ್ವಾ ಹಾಗಾದರೆ? ಸೊ ಈ ಖುಷಿ, ಹಾಡು, ಆಟ, ಮಾತು, ಸೊ ಬಹುಶಃ ಅನಿಸುತ್ತೆ ಎಲ್ಲರ ಮನೇಲೂ ಇದು ಸಾಧ್ಯ. ಹೊಂದಾಣಿಕೆ ಅನ್ನುವಂಥದ್ದು ಇದು ಬಿಟ್ಟರೆ ಎಲ್ಲವೂ ಆಗುತ್ತೆ. ಬಟ್ ಹೊಂದಾಣಿಕೆ ಅನ್ನೋಂಥದ್ದು ಯಾವುದೋ ಅಂಗಡಿలో ತೊಗೊಂಡು ಬರೋ ವಸ್ತುನೋ ಅಥವಾ ಯಾರಾದರೂ ಹೇಳ್ಕೊಟ್ರೆ ಕಲಿಯುವಂಥದ್ದು ಅಲ್ಲ, ಅದು ನಮ್ಮ ಮನಸ್ಸಲ್ಲೇ ಬರಬೇಕು. ಅದು ಹಾಗೆಯೇ ಆ ಸಮಯ ಸಂದರ್ಭಕ್ಕೆ ಒಗ್ಗಿಕೊಳ್ತಾ ಹೋಗಬೇಕು, ಖುಷಿಯಾಗಿರುತ್ತೆ. ಬಟ್ ಈ ರೀತಿ ಖುಷಿಯಾಗಿರ್ಬೇಕಲ್ವಾ ಎಲ್ಲ ಸಂಸಾರಗಳು, ಕುಟುಂಬಗಳು. ಬಟ್ ಅದು ಹಾಗೆ ಬಂದುಬಿಡುತ್ತಾ? ಫಸ್ಟ್ ನಾವು ಕೇಳಬೇಕು ಬೇರೆಯವರಿಂದ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವೇ ಸ್ವತಃ ಅನುಭವಿಸ್ತೀವಿ. ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅದಕ್ಕೆ ಕರೆಯುವಂಥದ್ದು ಸ್ಮಾರ್ಟ್ ಸಲಹೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆನ ತಿಳ್ಕೊಳ್ಳೋಣ. ಸೊ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸ್ಮಾರ್ಟ್ ಸೊಸೆಯಂದರಿಗೆ ಒಂದು ಸಲಹೆ. ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾವು ಕೇಳಿರಬಹುದು, ಅತ್ತೆ ಸೊಸೆಯಂದರು ಸಣ್ಣ ಸಣ್ಣ ವಿಷಯಕ್ಕೂ ಜಗಳವಾಡ್ತಾ ಇರ್ತಾರೆ. ಏನಕ್ಕೀಗಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಅತ್ತೆ ಬೆಳೆದು ಬಂದ ವಾತಾವರಣನೇ ಬೇರೆ, ಒಟ್ಟು ಕುಟುಂಬದಲ್ಲಿ ಬೆಳೆದಂಥವರು. ಸೊ ಅಲ್ಲಿ ಗೌರವ, ಭಯ ಇದೆಲ್ಲ ಜಾಸ್ತಿ ಇರ್ತಾಯಿತ್ತು. ಈಗಿನ ಕಾಲದ ಸೊಸೆಯಂದರು ಚೆನ್ನಾಗಿ ಓದಿರ್ತಾರೆ, ಹೊರಗಿನ ಪ್ರಪಂಚವನ್ನು ಸಹ ನೋಡಿರ್ತಾರೆ. ಆದ್ದರಿಂದ ಅವರಿಗೆ ಜಾಸ್ತಿ ಫ್ರೀಡಮ್ ಮತ್ತು ಆಲೋಚನೆಯೇ ಬೇರೆ ಆಗುತ್ತೆ. ಸೊ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಳೋದು? ಈಗಿನ ಕಾಲದ ತಕ್ಕಂತೆ ಅತ್ತೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಈ ವಿಷಯಕ್ಕೆ ಇವಳು ಯಾಕೆ ಹೀಗೆ ಮಾತಾಡಿದ್ಲು, ಏನಕ್ಕೆ ಜಗಳ ಆಡಿರಬಹುದು ಅಂತ ಕೂತ್ಕೊಂಡು ಸೊಸೆಯಂದ್ರ ಜೊತೆ ಮಾತಾಡಿದಾಗ, ಅವರ ಆಲೋಚನೆಗಳು ತಿಳಿದಾಗ, ಓಕೆ ಇವಳು ಈ ಥರ ಮಾಡಿರಬಹುದು ಅಂತ ನಮಗೂ ಒಂದು ಅತ್ತೆಗೂ ಒಂದು ವಿಷಯವನ್ನು ಗೊತ್ತಾಗತ್ತೆ. ನಾವು ಹೀಗೆ ಸಮಸ್ಯೆಗಳನ್ನು ಕೂತು ಮಾತಾಡಿದಾಗ ಬಗೆಹರಿಸ್ಕೋಬೋದು ಅಲ್ವಾ? ಇಲ್ಲಾಂದರೆ ಈ ಸಣ್ಣ ಸಣ್ಣ ವಿಷಯಗಳಿಗೂ ಪ್ರತಿನಿತ್ಯ ಜಗಳ ಆಗ್ತಾನೇ ಇರುತ್ತೆ. ಸೊ ಕುಟುಂಬ ಚೆನ್ನಾಗಿರಬೇಕು ಅಂದರೆ ಕೂತ್ಕೊಂಡು ಮಾತನಾಡುವುದು ಬಹಳ ಮುಖ್ಯವಾಗುತ್ತೆ. ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ. ಸೊ ಸ್ಮಾರ್ಟ್ ಸಲಹೆನ ತಿಳ್ಕೊಂಡ್ರಿ ಅಲ್ವಾ? ನಾವೆಲ್ಲರೂ ತಿಳ್ಕೊಳ್ಳೋಣ, ಜೊತೆಗೆ ಅಳವಡಿಸ್ಕೊಳ್ಳೋಣ. ಬನ್ನಿ ಹಾಗಾದರೆ ಕಾರ್ಯಕ್ರಮದಲ್ಲಿ ಇಬ್ಬರು ಓರ್ಗಿತ್ತಿರು, ಭಾಗವಹಿಸಿದ್ರು. ಅವರ ಅನಿಸಿಕೆ ಏನು, ಬನ್ನಿ ಮಾತಾಡ್ಸೋಣ. ಮಾಲಾ ಮೇಡಮ್ ಹೇಳಿ, ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ? ತುಂಬ ಖುಷಿ ಆಯಿತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ. ಯಾವಾಗಲೂ ಮನೇಲಿ ಒಬ್ಬೊಬ್ಬರೇ ಇರ್ತೀವಿ, ಇವಾಗೆಲ್ಲ ಒಟ್ಟಿಗೆ ಸೇರಿಕೊಂಡು
ಎಲ್ಲ ಆಟಗಳು ಆಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ, ಮನ್ಸಿಗೆ ಸಮಾಧಾನ ಸಿಗುತ್ತೆ. ತುಂಬ ಒಳ್ಳೆ ಕಾನ್ಸೆಪ್ಟು. ಅದು ವಾರಾರ್ಗಿತ್ತಿರ ಮಧ್ಯೆ ಅತ್ತೆ ಸೊಸೆದಿರ ಮಧ್ಯೆ ಹೇಗೆ ಬಾಂಡಿಂಗ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ಗೊತ್ತಿಲ್ಲದಿದ್ದು ನಾವು ತಿಳ್ಕೊಬೋದು. ಅಲ್ವಾ? ಹೌದು, ಅದಕ್ಕೆ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ. ಹೇಳಿ ಮ್ಯಾಮ್, ನಿಮ್ಮ ಅನಿಸಿಕೆ? ನಮಗೂ ತುಂಬ ಖುಷಿ ಆಯಿತು. ಬಟ್ ಅಪ್ಲೈ ಮಾಡಬೇಕಾದ್ರೆ ನಮ್ಮವ್ರಿಗೆ ಹಿಂಗೆ ಕೇಳಿದಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಈ ಥರ ಶೋಗಳು ಯಾವುದು ಹೋಗಿಲ್ಲ, ಹೋಗೋಣ ಅಂತ ಅಂದ್ಬಿಟ್ಟು ಅವರು ತುಂಬ ಖುಷಿಯಾಗೆ ಒಪ್ಕೊಂಡ್ರು. ಹಾಗಾಗಿ ಅಪ್ಲೈ ಮಾಡಿ ಎಲ್ಲ ಚೆನ್ನಾಗಿ ಇಲ್ಲೆಲ್ಲ ಆಟ ಆಡಿಸಿದ್ದು ಇದು ಎಲ್ಲ ತುಂಬಾ ಖುಷಿಯಾಗಿದೆ ನಮಗೆ. ಈ ಥರ ಇಬ್ಬರು ಅಂದರೆ ಓರೋರ್ಗಿತ್ತಿರು ಅತ್ತೆದಿರು ಅವರು ಇವರು ಎಲ್ಲ ಕಾಂಪೀಟ್ ಮಾಡಿ ಎಲ್ಲ ಮಾಡಿ ಅವರು ಈ ಥರ ನಮ್ಮ ಥರನೇ ಎಲ್ಲ ಎಂಜಾಯ್ ಮಾಡಲಿ ಅಂತ ಕೇಳ್ತೀನಿ. ಅಲ್ವಾ? ಎಂಜಾಯ್ ಮಾಡೋದ್ರ ಜೊತೆಗೆ ಸಂಬಂಧಗಳನ್ನು ಕೂಡ ಗಟ್ಟಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಖುಷಿ ಆಗಿದೆಯೋ ನಮಗೂ ಅಷ್ಟೇ ಖುಷಿ ಆಗುತ್ತೆ. ಯಾಕೆಂದ್ರೆ ದೂರದರ್ಶನ ಚಂದನ ವಾಹಿನಿ ಪ್ರತಿ ಮನೆಗೂ ಈ ರೀತಿನೂ ತಲುಪಬೇಕು ಅನ್ನುವಂಥದ್ದು ನಮ್ಮ ಹೊಸ ಪ್ರಯತ್ನ ಇದು. ಓಕೆ, ಸೊ ಆ ರೀತಿ ನಮ್ಮ ವೀಕ್ಷಕರ ಜೊತೆಗೇನೆ ನಾವಿರ್ಬೇಕು ಅನ್ನುವಂಥ ಮತ್ತೊಂದು ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಆಗ್ತದೆ. ಸೊ ವೀಕ್ಷಕರೇ, ಇಬ್ರು ಓರ್ಗಿತ್ತಿರು ಅಚ್ಚುಕಟ್ಟಾಗಿ ಮಾತಾಡಿ, ಜೊತೆಗೆ ಅವರ ಮಧ್ಯೆ ಯಾವ ರೀತಿಯಾದಂತಹ ಸಂಬಂಧದ ಒಂದು ನಿಲುವುಗಳನ್ನು ತಗೊಂಡಿದ್ದಾರೆ ಅನ್ನುವಂಥ ಮಾತಿನ ಜೊತೆಗೆ ಆಟ ಹಾಡು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಖುಷಿ ಜೊತೆಯಾಗಿ ಕಳೆದಿದ್ದಾರೆ. ಬನ್ನಿ, ಹಾಗಿದ್ರೆ ಅವ್ರನ್ನ ಅಭಿನಂದಿಸೋಣ. ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದ್ರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರ ಮೊದಲನೇದಾಗಿ ಶ್ರೀಮತಿ ವಿ ಮಾಲಾ ಸುರೇಶ್ ಅವರು. ಮೇಡಮ್, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಸೊ ಅದೇ ರೀತಿಯಾಗಿ ಶ್ರೀಮತಿ ಕೋಕಿಲಾ ಅವರು. ಮೇಡಮ್, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಎಸ್, ಸೊ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹೌದು, ನಾವು ಇದೇ ರೀತಿ ಮಾತಾಡಿ ನಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತಿದ್ರೆ ಅಗತ್ಯವಾಗಿ ಅವಕಾಶ ಇದೆ. ಆದರೆ ಈ ವಿವರಗಳನ್ನು ನೀವು ನಮಗೆ ತಲುಪಿಸಬೇಕಾಗುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ಬಾರಿ ಮತ್ತಷ್ಟು ಅತ್ತೆ ಸೊಸೆ ಮಾತು, ಆಟ ಹಾಡು, ಮುಖ್ಯವಾಗಿ ಮಾಹಿತಿ ಎಲ್ಲವೂ ಸಿಗುತ್ತೆ. ಸೊ ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಂದಿರು. ನಮಸ್ಕಾರ.